Hi, hello, welcome to YouTube class, Hoysala online class with me Swati Mohan, and the class is for first year BCom second semester subject cost accounting. And today's class is all about cost sheet, and that too an important one, cost sheet, format of cost sheet. We are going to study about format of cost sheet. ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೂ ಹೊಯ್ಸಳ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ಬಹುಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದುವೇ ಕಾಸ್ಟ್ ಶೀಟ್, ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್. ಇದೊಂದು 20 ಮಾರ್ಕ್ಸ್ ಪ್ರಾಬ್ಲಮ್. ಯಾವುದು ಬರುತ್ತೋ ಬರಲ್ವೋ ನನಗಾದರೂ ಗೊತ್ತಿಲ್ಲ, ಬಟ್ ಕಾಸ್ಟ್ ಶೀಟ್ ಅಂತೂ ಪ್ರತಿ ವರ್ಷ ಒಂದು ಪ್ರಾಬ್ಲಮ್ ಇದ್ರ ರಿಲೇಟೆಡ್ ಆಗಿ ಇದ್ದೇ ಇರುತ್ತೆ. ಕಾಸ್ಟ್ ಅಕೌಂಟಿಂಗಲ್ಲಿ ಕಾಸ್ಟ್ ಶೀಟ್ ಭಾಳ ಮುಖ್ಯವಾಗಿರುವಂತಹ ಒಂದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ಕಂಪಲ್ಸರಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಭಾಳ ಸುಲಭ ನೋಡಿರಿ. 20 ಮಾರ್ಕ್ಸ್ ಇದ್ದಿದ್ದೊಂದು ಪ್ರಾಬ್ಲಮ್ ಚೆನ್ನಾಗಿ ಮಾಡಿ 20 ಮಾರ್ಕ್ಸಿಗೆ ನಾವು ಕೊಡೋ ಇಂಟರ್ನಲ್ಸಲ್ಲಿ ಚೆನ್ನಾಗಿ ಮಾಡಿದ್ರೆ ಇನ್ನೊಂದು 10 ಮಾರ್ಕ್ಸಿನ ಥಿಯರಿ ಬರೆದ್ರೆ ಕಾಸ್ಟ್ ಅಕೌಂಟಿಂಗಲ್ಲೇ ಪಾಸ್ ನೋಡಿರಿ. ಸೊ ಅದಕ್ಕಾಗಿ ಈ ಕಾಸ್ಟ್ ಶೀಟನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮ್ಗೆ ಹೇಗೆ ಕಲ್ತ್ಕೋಬೇಕು, ಎಷ್ಟು ಈಸಿಯಾಗಿ ಕಲ್ತ್ಕೋಬೇಕು ಅನ್ನುವಂತಹ ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ಎಲ್ಲರೂ ಇವತ್ತಿನ ಕ್ಲಾಸ್ ಯಾರ್ಯಾರು ಕೇಳ್ತಾ ಇದ್ದೀರೋ ಅವರೆಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಈ ಕಾಸ್ಟ್ ಶೀಟ್ನ ಕೇಳಿಲ್ವೋ ಅವರೆಲ್ರಿಗೂ ಕಾಸ್ಟ್ ಶೀಟ್ ಕೇಳಿ ಅಂತ ಹೇಳುವಂತಹ ಪ್ರಯತ್ನ ಪಡಿ. ಇವತ್ತಿನ ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟನ್ನು ಕಲ್ತ್ಕೊಂಡ್ರೆ ನಾಳೆ ದಿನ ಪ್ರಾಬ್ಲಮ್ಸನ್ನು ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ನಾಳೆಯಿಂದ ನಿಮಗೆ ಕಾಸ್ಟ್ ಶೀಟ್ ಮೇಲೆ ಪ್ರಾಬ್ಲಮ್ಸನ್ನು ಪ್ರತಿದಿನ ಒಂದೊಂದು ಮಾಡ್ತಾ ಹೋಗ್ತೀನಿ. ಸೊ ಇದು 2ನೇ ಚಾಪ್ಟರ್ ಕಾಸ್ಟ್ ಶೀಟ್ ಬಗ್ಗೆ. ಹಾಗಾದರೆ ಬನ್ನಿ, 2 ನಿಮಿಷ ಬರೀ ಇಂಟ್ರೊಡಕ್ಷನ್ನೇ ಆಯಿತು. ಮುಂದಕ್ಕೆ ಹೋಗೋಣ. ಕಾಸ್ಟ್ ಶೀಟ್ ಅಂದರೆ ಏನು, ಕಾಸ್ಟ್ ಶೀಟಲ್ಲಿ ಬರುವಂತಹ ಎಲಿಮೆಂಟ್ಸ್ ಯಾವುದು. ನೆನ್ನೆ ದಿನ ಲೈಟಾಗಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಫಾರ್ಮ್ಯಾಟಿಗೋಸ್ಕರ ಅದನ್ನು ಇಂಟ್ರೊಡಕ್ಷನ್ ಆಗಿ ತೊಗೊಂಡು ನಾನು ಮುಂದುವರಿತಾ ಇದ್ದೀನಿ. ಸೊ ಈ ಕಾಸ್ಟ್ ಶೀಟ್ ಅಂದರೆ ಏನು ಅಂತ ಮಾತಾಡೋಣ. ಕಾಸ್ಟ್ ಶೀಟ್ is a statement showing the total cost under a proper classification in a logical order. ಕಾಸ್ಟ್ ಶೀಟ್ ಅನ್ನೋದು ಒಂದು ಸ್ಟೇಟ್ಮೆಂಟ್, ಅಂದರೆ ಒಂದು ರೀತಿಯಾದಂತಹ ಕಂಪ್ಲೀಟ್ ಬುಕ್ಸ್ ಆಫ್ ಅಕೌಂಟ್ಸಿನ ಒಂದು ಸ್ಟೇಟ್ಮೆಂಟ್. ಈಗ ನೀವು ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀರಾ, ಅದೆಲ್ಲನೂ ನಾವು ಒಂದು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿ ಕಾಸ್ಟ್ ಶೀಟನ್ನು ಕೂಡ ಒಂದು ಸ್ಟೇಟ್ಮೆಂಟ್ ಫಾರ್ಮ್ಯಾಟಲ್ಲಿ ಮಾಡ್ತೀರಾ. ಒಂದು ಕಡೆ ಪರ್ಟಿಕ್ಯುಲರ್ಸ್ ಇರುತ್ತೆ, ಇನ್ನೊಂದು ಕಡೆ ಅಮೌಂಟ್ ಇರುತ್ತೆ. ಇದನ್ನು ನಾವು ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಇದರಲ್ಲಿ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವುದಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗುವಂತಹ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನಿಂದ ಹಿಡಿದು ಕಾಸ್ಟ್ ಆಫ್ ಸೇಲ್ಸ್ವರೆಗೂ ತಗೊಂಡು ಅದರಲ್ಲಿ ಪ್ರಾಫಿಟನ್ನು ಕಂಡುಹಿಡಿಯೋದಕ್ಕೆ ಆಗುವಂತಹ ಎಲ್ಲ ವೆಚ್ಚವನ್ನು ಅದರಲ್ಲಿ ತೋರಿಸ್ತಾರೆ ಕಾಸ್ಟ್ ಶೀಟಲ್ಲಿ. ಅದನ್ನು ತೋರಿಸ್ಬೇಕು ಅಂದರೆ ಅದನ್ನು ಕರೆಕ್ಟಾಗಿ ಯಾವುದ್ಯಾವುದ್ರ ಕೆಳಗಡೆ ಪ್ರಾಪರ್ ಕ್ಲಾಸಿಫಿಕೇಷನ್ ಕರೆಕ್ಟಾಗಿ ಯಾವುದ್ಯಾವುದ್ರ ಕೆಳಗಡೆ ಅರೇಂಜ್ ಮಾಡಬೇಕು, ಆರ್ಡರಲ್ಲಿ ಹೇಗೆ ಮಾಡಬೇಕು, ಆರ್ಡರಲ್ಲಿ ಮಾಡಿದ್ರೂ ಅದನ್ನು ಲಾಜಿಕ್ಕಾಗಿ ಯಾವ ರೀತಿ ಆರ್ಡರಲ್ಲಿ ಬರಿಬೇಕು ಅಂತ ತೋರಿಸೋದು ಕಾಸ್ಟ್ ಶೀಟ್. ನೀವು ಅಂದ್ಕೊಂಡಿರೋ ಅಷ್ಟು ನಾನು ಎಕ್ಸ್ಪ್ಲನೇಷನ್ ಕೊಡೋಷ್ಟು ಕಷ್ಟ ಅಂತೂ ಮೊದಲೇ ಇಲ್ಲ. ಅದು ಭಾಳ ಸುಲಭವಾಗಿರೋದು. ಎಲ್ಲನೂ ಆ್ಯಡ್ ಮಾಡ್ತಾ ಹೋಗೋದು, ಕೆಲವೊಂದೆರಡು ಕಡೆ ಲೆಸ್ ಮಾಡಿದ್ರೆ ಕಾಸ್ಟ್ ಶೀಟ್ ಮುಗ್ದೇ ಹೋಯ್ತು. ಅಷ್ಟು ಸುಲಭವಾಗಿರೋಂತಹ ಕಾಸ್ಟ್ ಶೀಟ್. ಸ್ವಲ್ಪ ಮೈಂಡ್ ವರ್ಕನ್ನು ಉಪಯೋಗಿಸ್ಬೇಕು, ಯಾವುದ್ಯಾವ್ದ್ರ ಕೆಳಗೆ ಹಾಕಬೇಕು ಅಂತ. ಇಲ್ಲಿ ಚಾರ್ಟ್ ಶೋಯಿಂಗ್ ದ ವೇರಿಯಸ್ ಎಲಿಮೆಂಟ್ಸ್ ಆಫ್ ಕಾಸ್ಟ್. ಟೋಟಲ್ ಕಾಸ್ಟ್ ಅಂದರೆ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಒಂದು ಮೊಬೈಲ್, ಒಂದು ರೆಫ್ರಿಜರೇಟರ್, ಒಂದು ಟಿ ವಿ, ಒಂದು ವಾರ್ಡ್ರೋಬ್, ಒಂದು ಬೆಡ್ಶೀಟ್, ಒಂದು ಬ್ಯಾಗ್, ಒಂದು ಶರ್ಟ್, ಒಂದು ಬೆಲ್ಟ್, ಹೀಗೆ ಒಂದು ಬಾಲ್, ಏನೋ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗುವಂತಹ ಟೋಟಲ್ ಕಾಸ್ಟ್ ಅಲ್ಟಿಮೇಟಾಗಿ ಒಂದು ಟೋಟಲ್ ಕಾಸ್ಟನ್ನು ಕಂಡುಹಿಡಿಯೋದಕ್ಕೆ ಒಟ್ಟು 3 ರೀತಿಯಾಗಿ ಕಾಸ್ಟನ್ನು ಡಿವೈಡ್ ಮಾಡ್ತಾರೆ. ಒಂದು ಮೆಟೀರಿಯಲ್ ಕಾಸ್ಟ್, ಇನ್ನೊಂದು ಲೇಬರ್ ಕಾಸ್ಟ್, ಇನ್ನೊಂದು ಎಕ್ಸ್ಪೆನ್ಸಸ್. ಏನಪ್ಪ ಮೆಟೀರಿಯಲ್ ಕಾಸ್ಟ್ ಅಂತೀರಾ? ಸೊ ಮೆಟೀರಿಯಲನ್ನು 2 ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಒಂದು ಡೈರೆಕ್ಟ್ ಮೆಟೀರಿಯಲ್, ಮತ್ತೊಂದು ಇಂಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಮೆಟೀರಿಯಲ್ ಅಂದರೆ ಏನು ಅಂತೀರಾ?
ಮೆಟೀರಿಯಲ್ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡೈರೆಕ್ಟಾಗಿ ಆ ಪ್ರಾಡಕ್ಟ್ಗೆ ಆಗುವಂತಹ ಖರ್ಚನ್ನು ನಾವು ಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಅದ್ಯಾವ ಥರ ಡೈರೆಕ್ಟ್ ಮೆಟೀರಿಯಲ್ ಮಿಸ್ ಅಂತೀರಾ? ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಫರ್ನಿಚರ್ ಮಾಡೋದಕ್ಕೆ ವುಡ್ ನೆಸಸರಿ ಇದೆ, ವುಡ್ಡು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಅದೇ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬ್ರಿಕ್ಕು, ಸಿಮೆಂಟು ಅವೆಲ್ಲ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಆಮೇಲೆ ಶೂಸ್ ಮಾಡೋದಕ್ಕೆ ಲೆದರ್ ಬೇಕೇ ಬೇಕು, ಅದು ನಮಗೆ ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಹಾಗೆ ಬ್ರೆಡ್ ಈ ಮಾಡರ್ನ್ ಕಂಪನಿ ಅಂಥವೆಲ್ಲ ಬ್ರೆಡ್ಡನ್ನು ಪ್ರಿಪೇರ್ ಮಾಡುತ್ತೆ, ಬ್ರೆಡ್ ಬನ್ನನ್ನು ಪ್ರಿಪೇರ್ ಮಾಡುತ್ತೆ. ಅವರಿಗೆ ಫ್ಲೋರ್ ಅಂದರೆ ಮೈದಾ ಅಂಥವೆಲ್ಲ ಕಂಪಲ್ಸರಿ ಬೇಕೇ ಬೇಕು. ಈ ಟೆಕ್ಸ್ಟೈಲ್ಸನ್ನು ಪ್ರಿಪೇರ್ ಮಾಡುತ್ತೆ, ಬಟ್ಟೆ ವಸ್ತು ಅಂಥವೆಲ್ಲ ಪ್ರಿಪೇರ್ ಮಾಡೋ ಅಂತಹ ಅದಕ್ಕೆ ಕಾಟನ್ ನೆಸಸರಿ ಇರುತ್ತೆ. ಈ ತಾನ್ ಲೆಕ್ಕದಲ್ಲಿ ಟೆಕ್ಸ್ಟೈಲ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ, ಅವರಿಗೆ ಕಾಟನ್ ನೆಸಸರಿ ಇರುತ್ತೆ. ಇಲ್ಲ ಯಾರ್ನ್, ಉಲ್ಲನ್, ಸ್ವೆಟರ್ ಮಾಡೋ ಕಂಪ್ನಿಗೆ ಉಲ್ಲನ್, ಅವೆಲ್ಲ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟಿಗೆ ಬರುತ್ತೆ. ಇದೊಂದೆರಡು ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅಂತ ರೀತಿಯಲ್ಲಿ. ಹೀಗೆ ಇಂಡೈರೆಕ್ಟ್ ಮೆಟೀರಿಯಲ್ಸನ್ನು ಕೆಲವೊಂದು ಕಡೆ ಬಳಸ್ತೀವಿ. ಇಂಡೈರೆಕ್ಟ್ ಮೆಟೀರಿಯಲ್ ಅಂದರೆ ಯಾವ ಥರ ಮಿಸ್ ಅಂತ ಅಂದರೆ, ಈಗ ಅದೇ ಇಂಡೈರೆಕ್ಟ್ ಮೆಟೀರಿಯಲ್ಗೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಇವಾಗ ಶೂವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ, ಆ ಶೂ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಾಟನ್ ವೇಸ್ಟು, ಈ ಮೆಕ್ಯಾನಿಕ್ಸ್ ಎಲ್ಲ ವೇಸ್ಟನ್ನು ಯೂಸ್ ಮಾಡ್ತಾರಲ್ಲ, ಈ ಕಾಟನ್ ವೇಸ್ಟು ಆ ರೀತಿ. ಆಮೇಲೆ ಲೂಬ್ರಿಕೆಂಟು, ಆಯಿಲ್ನ ಉಪಯೋಗಿಸ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಅದರ ಸಪೋರ್ಟಿವ್ ಎಲಿಮೆಂಟ್ಸ್ ಅಂತ, ಸಪೋರ್ಟಿವ್ ಮೆಟೀರಿಯಲ್ಸ್ ಅಂತ ಉಪಯೋಗಿಸ್ಕೊಂಡು ಮಾಡೋ ಅಂತಹ ಎಲ್ಲನೂ ಕೂಡ ನಮಗೆ ಇಂಡೈರೆಕ್ಟ್ ಮೆಟೀರಿಯಲ್ಸ್. ಹಾಗೆ ನೆಟ್ಟು, ಬೋಲ್ಟು, ಕೆಲವೊಂದು ಇಂಡಸ್ಟ್ರಿಯಲ್ಲಿ ಕೆಲವೊಂದು ಕಡೆ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂದರ್ಭದಲ್ಲಿ ಮಿಷಿನ್ಗೆ ನೆಟ್ಟಿನ ಅವಶ್ಯಕತೆ ಇರುತ್ತೆ. ಮಿಷಿನ್ ಕ್ಲೀನಾಗಿ ಆಪ್ರೇಟ್ ಆಗಲಿ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮೆಟೀರಿಯಲ್ ಹಾಕಿ ಮಿಷಿನನ್ನು ಉಪಯೋಗಿಸ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಮಿಷಿನ್ ಟೈಟ್ ಆಗುತ್ತೆ. ಅಂಥ ಟೈಮಲ್ಲಿ ಮಿಷಿನ್ಗೆ ಆಯಿಲ್ ಹಾಕ್ತಾರೆ. ಆದರೆ ಈ ಮಿಷಿನ್ಗೆ ಆಯಿಲ್ ಹಾಕೋದು ಡೈರೆಕ್ಟ್ ಮೆಟೀರಿಯಲ್ ಆಗಲ್ಲ, ಅದು ಇಂಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಆಯಿಲ್ ಯೂಸ್ ಫಾರ್ ಲ್ಯೂಬ್ರಿಕೆಂಟಿಂಗ್ ದಿ ಮಿಷಿನರಿ, ಸೊ ಲ್ಯೂಬ್ರಿಕೇಟಿಂಗ್ ದಿ ಆಯಿಲ್, ಈ ರೀತಿ ಅದೆಲ್ಲನೂ ಇಂಡೈರೆಕ್ಟ್ ಮೆಟೀರಿಯಲ್. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಇವೆಲ್ಲನೂ ನಿಮ್ಮ ಒಂದು ಪ್ರಾಬ್ಲಮ್ ಬರೆಯೋದಕ್ಕೆ ಮೆಟೀರಿಯಲ್, ಡೈರೆಕ್ಟ್ ಮೆಟೀರಿಯಲ್ ಯಾವುದು, ಇಂಡೈರೆಕ್ಟ್ ಮೆಟೀರಿಯಲ್ ಯಾವುದು ಅಂತ ನಿಮಗೆ ಗೊತ್ತಾಗೋದಕ್ಕೆ, ಫೈಂಡ್ ಔಟ್ ಮಾಡೋದಕ್ಕೆ, ಕ್ಲಾಸಿಫೈ ಮಾಡೋದಕ್ಕೆ ಸುಲಭ ಆಗಲಿ ಅನ್ನೋದಕ್ಕೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಭಾಳ ಗಮನ ಇಟ್ಟು ನೀವು ಕೇಳಿಸ್ಕೋಬೇಕು. ಹೀಗೆ ಇನ್ನು ಲೇಬರ್ ಅಂತ ಬರುತ್ತೆ. ಟೋಟಲ್ ಕಾಸ್ಟಲ್ಲಿ ಮೆಟೀರಿಯಲ್ ಬಗ್ಗೆ ಇದುವರೆಗೂ ಚರ್ಚೆ ಮಾಡಿದ್ವಿ. ಈಗ ಇಂಡೈರೆಕ್ಟ್ ಲೇಬರ್ ಮತ್ತು ಡೈರೆಕ್ಟ್ ಲೇಬರ್ ಕಾಸ್ಟಲ್ಲಿ ಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಲೇಬರ್ ಬಗ್ಗೆ ಮಾತಾಡೋಣ. ಡೈರೆಕ್ಟ್ ಲೇಬರ್ ಅಂದರೆ ಯಾವ ರೀತಿ ಮಿಸ್ ಅಂದರೆ, ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡೈರೆಕ್ಟಾಗಿ ಲೇಬರ್ ಬೇಕು. ಅಂದರೆ ಫರ್ನಿಚರ್ ಮಾಡ್ತಾಯಿದ್ದೀವಿ ಅಂದರೆ ಕಾರ್ಪೆಂಟರ್, ಅವನಿಗೆ ನಾವು ಖರ್ಚು ಮಾಡೋದು ವೇಜಸ್ಸು, ಸ್ಯಾಲರಿ, ಹೀಗೆ ರೆಮ್ಯುನರೇಷನ್ ರೆಮ್ಯುನರೇಷನ್ ಎಲ್ಲ ಸಂಬಳಕ್ಕೆ ರಿಲೇಟೆಡ್ ಆಗಿರೋದು, ಲೇಬರ್ ಕಾಸ್ಟ್ಗೆ ರಿಲೇಟೆಡ್ ಆಗಿರೋದು ರೆಮ್ಯುನರೇಷನ್, ವೇಜಸ್ಸು, ಸ್ಯಾಲರಿ, ಕಮಿಷನ್, ಬೋನಸ್ ಎಲ್ಲನೂ ಅವನಿಗೆ ಸಂಬಂಧಪಟ್ಟಿದೆ. ಬಟ್ ಇದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಂತಹ ಕೆಲಸಗಾರನಿಗೆ, ಕಾರ್ಪೆಂಟರ್ಗೆ ಡೈರೆಕ್ಟ್ ವೇಜಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಆಯಿತಾ? ಯಾವಾಗ ಫರ್ನಿಚರ್ ಇಂಡಸ್ಟ್ರಿಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂತಹ ಆ ವ್ಯಕ್ತಿಗೆ. ಇಂಡೈರೆಕ್ಟ್ ಲೇಬರ್ ಅಂದರೆ ಯಾವ ಥರ ಮಿಸ್ ಅಂತ ನಿಮಗೇನಾದರೂ ಡೌಟ್ ಇದ್ದರೆ, ಇಂಡೈರೆಕ್ಟ್ ಲೇಬರ್ ಅನ್ನೋನು ಯಾವ ರೀತಿ ಆಗ್ತಾನೆ ಅಂದರೆ, ಫಾರ್ ಎಕ್ಸಾಂಪಲ್ ಈ ಲೇಬರ್ ಆಫ್ ವರ್ಕರ್ಸ್ ಯಾರಿರ್ತಾನೆ, ಈ ಲೇಬರ್ ಅವರೆಲ್ಲ ಒಂದಷ್ಟು ಜನ ಇರ್ತಾರೆ. ಡೈರೆಕ್ಟಾಗಿ ಮೆಟೀರಿಯಲನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ವರ್ಕರ್ಸ್ ಎಲ್ಲರೂ ಲೇಬರ್ಸ್ ಆಗ್ತಾರೆ. ಈ ಲೇಬರ್ಸ್ ಎಲ್ಲ ಡೈರೆಕ್ಟ್ ಲೇಬರ್ಸ್ ಇರ್ತಾರಲ್ಲ, ಮೆಟೀರಿಯಲ್ನ ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರನ್ನೆಲ್ಲರೂ ನೋಡ್ಕೊಳ್ಳೋದಕ್ಕೆ ಒಬ್ಬ ಸೂಪರ್ವೈಸರ್ ಇರ್ತಾನೆ. ಇವನು ಇಂಡೈರೆಕ್ಟ್ ಲೇಬರ್ ಆಗ್ತಾನೆ. ಈ ಸೂಪರ್ವೈಸರ್ ಈ ಲೇಬರ್ಸ್ ಎಲ್ಲರನ್ನೂ ನೋಡ್ಕೊಳ್ಳೋದಕ್ಕೆ ಆಚೆ ಕಡೆ ಒಬ್ಬ ವಾಚ್ಮ್ಯಾನ್ ಕೆಲಸ ಮಾಡ್ತಿರ್ತಾನೆ. ಇವನು ಸೆಕ್ಯೂರಿಟಿ ಗಾರ್ಡ್ ಏನಾಗ್ತಾನೆ, ಇನ್ಸ್ಪೆಕ್ಟರ್ ಏನಾಗ್ತಾನೆ, ಇವರೆಲ್ಲರೂ ಕೂಡ ಇಂಡೈರೆಕ್ಟ್ ಲೇಬರ್. ಅವರು ಡೈರೆಕ್ಟಾಗಿ ಮೆಟೀರಿಯಲ್ ಜೊತೆಗೆ ಕೆಲಸ ಮಾಡಲ್ಲ, ಬದಲಾಗಿ ಅವರೆಲ್ಲರೂ
ಇಂಡೈರೆಕ್ಟಾಗಿ ಆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ಇನ್ನು ಭಾಳಷ್ಟು ಜನ ಇದ್ದಾರೆ, ಹೇಳ್ತಾ ಹೋಗ್ತೀನಿ. ಅಂದರೆ ವರ್ಕ್ಶಾಪ್ ಕ್ಲೀನರ್ಸು, ಮೆಕ್ಯಾನಿಕ್ಸು, ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿರುವ ಇನ್ಸ್ಪೆಕ್ಟರು, ಹೀಗೆ ಸ್ಟೋರ್ ಕೀಪಿಂಗಲ್ಲಿರುವಂತಹ ಕೆಲವೊಬ್ಬ ವರ್ಕರ್ಸು ಭಾಳ ಜನ ಇರ್ತಾರೆ. ಆಫೀಸಲ್ಲಿರುವಂತಹ ಆಫೀಸ್ ವರ್ಕರು, ಹೀಗೆ ಇಂಡೈರೆಕ್ಟ್ ಲೇಬರಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ. ಇವ್ರಿಗೂ ಕೂಡ ಸ್ಯಾಲರಿ, ವೇಜಸ್, ರೆಮ್ಯುನರೇಷನ್, ಬೋನಸ್ ಎಲ್ಲನೂ ಕೊಡಬೇಕಾಗುತ್ತೆ. ಬಟ್ ಲೇಬರು ಡೈರೆಕ್ಟಾ ಇಂಡೈರೆಕ್ಟ್ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ನೀವು ಕ್ಲಾಸಿಫೈ ಮಾಡುವಾಗ ಕರೆಕ್ಟಾಗಿ ಅವ್ರನ್ನ ಕ್ಲಾಸಿಫಿಕೇಷನನ್ನು ಮಾಡಬೇಕಾಗತ್ತೆ. ಇನ್ನು ಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೆಳಗಡೆ ಇರುವಂತಹ ಕೆಲವೊಂದು ಡೈರೆಕ್ಟ್ ಎಕ್ಸ್ಪೆನ್ಸ್, ಇನ್ನೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಏನಪ್ಪ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅಂದರೆ, ಆ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಡೈರೆಕ್ಟಾಗಿ ಆಗುವಂತಹ ಎಕ್ಸ್ಪೆನ್ಸಸ್, ಚಾರ್ಜಬಲ್ ಎಕ್ಸ್ಪೆನ್ಸಸ್, ಅವೆಲ್ಲನೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ಎಕ್ಸಸ್ ಡ್ಯೂಟಿ, ಆ ಒಂದು ಮೆಟೀರಿಯಲ್ಸಿಗೆ ಪರ್ಚೇಸ್ ಮಾಡಿದಾಗ ನಮಗೆ ಎಕ್ಸಸೈಸ್ ಡ್ಯೂಟಿ ಹಾಕ್ತಾರೆ. ಡ್ಯೂಟಿ ಹಾಕಿದಾಗ ಅದನ್ನು ಡೈರೆಕ್ಟ್ ಲೇಬರ್ ಅಂತ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹಾಗೆ ಮೇಂಟೆನೆನ್ಸ್ ಚಾರ್ಜಸ್ ಫಾರ್ ಆರ್ಕಿಟೆಕ್ಚರ್, ಈ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಜಾಬಲ್ಲಿ ಆರ್ಕಿಟೆಕ್ಚರ್ಗೆ ಫೀಸ್ ಕಟ್ತೀವಿ, ಅದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಾಂದರೆ ರಿಸರ್ಚ್ ವರ್ಕಿಗೆ ಬಂದಾಗ ಅವು ಡೈರೆಕ್ಟ್ ಎಕ್ಸ್ಪೆನ್ಸಸ್. ರಾಯಲ್ಟಿ ಪೇಯ್ಡ್, ಅದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಬಂದಷ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಪೋರ್ಟ್ ಡ್ಯೂಟಿ, ಡಕ್ ಚಾರ್ಜಸ್, ಈ ರೀತಿಯಾಗಿ ಬರುವಂಥದ್ದೆಲ್ಲನೂ ಕೂಡ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗಾದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವ ರೀತಿ ಇರುತ್ತೆ ಅಂತೀರಾ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಈ ಆಫೀಸ್ ರೆಂಟು, ಫ್ಯಾಕ್ಟ್ರಿ ರೆಂಟು, ಆಮೇಲೆ ಡಿಪ್ರಿಸಿಯೇಷನ್, ಸ್ಟೇಷನರಿ, ಲೈಟಿಂಗ್ ಆ್ಯಂಡ್ ಹೀಟಿಂಗ್, ಪೋಸ್ಟೇಜ್, ಟೆಲಿಗ್ರಾಮ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಟೆಲಿಫೋನ್ ಬಿಲ್ಲು, ಬ್ಯಾಂಕ್ ಚಾರ್ಜಸ್, ಲೀಗಲ್ ಚಾರ್ಜಸ್, ಆಡಿಟ್ ಚಾರ್ಜಸ್, ಇವೆಲ್ಲನೂ ಕೂಡ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದಿಷ್ಟು ಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇವೆಲ್ಲನೂ ಕೊನೆಗೆ ಒಂದು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಅದೇ ಓವರ್ ಹೆಡ್ಸ್ ಅಂದರೆ ಏನು ಅಂತೀರಾ? ಎಲ್ಲ ಇಂಡೈರೆಕ್ಟ್ ಮೆಟೀರಿಯಲ್, ಎಲ್ಲ ಇಂಡೈರೆಕ್ಟ್ ಲೇಬರ್, ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ನಾವು ಓವರ್ ಹೆಡ್ಸ್ ಅಂತ ಕರಿತೀವಿ. ನಿಮ್ಮ ಸಿಲೆಬಸ್ಸಲ್ಲಿರುವ 4ನೇ ಚಾಪ್ಟರ್ ಓವರ್ ಹೆಡ್ಸ್. ಈ ಫರ್ದರ್ ಓವರ್ ಹೆಡ್ಸ್ ಎಲ್ಲ ಇಂಡೈರೆಕ್ಟ್ ಮೆಟೀರಿಯಲ್, ಎಕ್ಸ್ಪೆನ್ಸಸ್, ಲೇಬರನ್ನು ಫರ್ದರ್ ಆಗಿ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಇದೇನು ಇದು ಅಂತಂದರೆ, ಫ್ಯಾಕ್ಟ್ರಿಯಲ್ಲಿ ಖರ್ಚಾಗುವಂತಹ ಇಂಡೈರೆಕ್ಟ್ ಮೆಟೀರಿಯಲನ್ನು, ಫ್ಯಾಕ್ಟ್ರಿಯಲ್ಲಿ ಖರ್ಚಾಗುವಂತಹ ಇಂಡೈರೆಕ್ಟ್ ಲೇಬರನ್ನು, ಫ್ಯಾಕ್ಟ್ರಿಯಲ್ಲಿ ಖರ್ಚಾಗುವಂತಹ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಎಲ್ಲ ತೆಗೆದುಬಿಟ್ರು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹಾಕ್ತೀವಿ. ಅದೇ ರೀತಿ ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಖರ್ಚಾಗುವಂಥದ್ದು, ಫ್ಯಾಕ್ಟ್ರಿಯಲ್ಲಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಯಿತು, ಅದನ್ನು ಫರ್ದರ್ ಮುಂದಕ್ಕೆ ಆಫೀಸಿಗೆ ಬಂದಾಗ ಆಫೀಸಲ್ಲಿ ಖರ್ಚಾಗುವಂತಹ ಇಂಡೈರೆಕ್ಟ್ ಮೆಟೀರಿಯಲ್ ಆಗಿರಲಿ, ಆಫೀಸಲ್ಲಿ ಖರ್ಚಾಗುವ ಇಂಡೈರೆಕ್ಟ್ ಲೇಬರ್, ಆಫೀಸಲ್ಲಿ ಖರ್ಚಾಗುವ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲನೂ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ತಂದಾಕ್ತೀವಿ. ಹಾಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ತರ್ತೀವಿ. ಅದೇನು ಥರ ಅಂತ ಅಂತೀರಾ? ಸೊ 1-2-3 ಫ್ಯಾಕ್ಟ್ರಿ ಓವರ್ ಹೆಡ್ಗೆ ರಿಲೇಟೆಡ್ ಆಗಿರೋದು ಹೇಳಬೇಕು ಅಂದರೆ, ಫ್ಯಾಕ್ಟ್ರಿ ಲೈಟಿಂಗ್ ಆ್ಯಂಡ್ ಹೀಟಿಂಗ್, ಫ್ಯಾಕ್ಟ್ರಿ ರೆಂಟು, ಫ್ಯಾಕ್ಟ್ರಿ ರೇಟ್ಸು, ಫ್ಯಾಕ್ಟ್ರಿ ಇನ್ಶೂರೆನ್ಸು, ಹೀಗೆ ಫ್ಯಾಕ್ಟ್ರಿಯಲ್ಲಿ ಆಗುವಂತಹ ಎಲ್ಲ ಖರ್ಚನ್ನು ಫ್ಯಾಕ್ಟ್ರಿಯಲ್ಲಿ ಫೋರ್ಮ್ಯಾನ್ ಸ್ಯಾಲರಿ, ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸ್ ಸ್ಯಾಲರಿ, ಫ್ಯಾಕ್ಟ್ರಿಯಲ್ಲಿ ಇಂಜಿನ್ ಮ್ಯಾನ್ ಸ್ಯಾಲರಿ, ಫ್ಯಾಕ್ಟ್ರಿಯಲ್ಲಾಗುವ ವಾಚ್ಮ್ಯಾನ್ ಸ್ಯಾಲರಿ, ಗೇಟ್ ಕೀಪರ್ ಸ್ಯಾಲರಿ, ಇದೆಲ್ಲನೂ ಇಂಡೈರೆಕ್ಟ್ ಲೇಬರ್ ಕಾಸ್ಟು. ಅದೇ ಫ್ಯಾಕ್ಟ್ರಿಯ ಓವರ್ ಹೆಡ್ ಕೆಳಗಡೆ ಬರುವಂತಹ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂದರೆ ಏನಪ್ಪ ಅಂದರೆ, ಲೂಬ್ರಿಕೇಟಿಂಗ್ ಆಯಿಲು, ಕಾಟನ್ ವೇಸ್ಟು, ಸೋಪು, ಥ್ರೆಡ್ಡು, ಬೆಲ್ಟು, ನೇಲ್ಸು, ಸ್ಕ್ರ್ಯೂ, ಬೋಲ್ಟ್, ನಟ್, ಹೀಗೆ ಇಂಡೈರೆಕ್ಟ್ ಮೆಟೀರಿಯಲ್ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಖರ್ಚಾಗುವಂಥದ್ದು. ಇನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ವರ್ಕ್ ಸ್ಟೇಷನರಿ, ಆಮೇಲೆ ಇನ್ನು ಅದು ಹೇಳ್ಬೋದು ಅಂದರೆ ವರ್ಕರ್ಸ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್,
ಹೀಗೆ ಭಾಳಷ್ಟಿದ್ದಾವೆ ಫ್ಯಾಕ್ಟ್ರಿಗೆ ರಿಲೇಟೆಡ್ ಆಗಿರೋವಂಥದ್ದು. ಇನ್ನು ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಡಿಗೆ ಹೇಳಬೇಕು ಅಂದರೆ ಕೆಲವೊಂದು ಹೇಳಬೇಕು ಅಂದರೆ ಆಫೀಸ್ ಲೈಟಿಂಗ್ ಆ್ಯಂಡ್ ಈಟಿಂಗ್, ಆಫೀಸ್ ರೆಂಟ್ ರೇಟ್, ಆಫೀಸ್ ಪ್ರಿಮಿಸಸ್, ಇನ್ಶೂರೆನ್ಸ್ ಆಫ್ ಆಫೀಸ್ ಬಿಲ್ಡಿಂಗ್, ಆಫೀಸ್ ಟೆಲಿಫೋನ್ ಚಾರ್ಜಸ್, ಆಫೀಸ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಡೈರೆಕ್ಟರ್ಸ್ ಫೀ, ಆಡಿಟ್ ಫೀ, ಬ್ಯಾಂಕ್ ಚಾರ್ಜಸ್, ಲೀಗಲ್ ಚಾರ್ಜಸ್, ಬ್ರಾಂಚ್ ಆಫೀಸ್ ಎಕ್ಸ್ಪೆನ್ಸಸ್, ಆಮೇಲೆ ಆಫೀಸ್ ಸಪ್ಲೈಸ್ ಸಚ್ ಆಸ್ ಪೇಪರ್, ಪೆನ್ಸಿಲ್, ಪೆನ್, ಇಂಕ್, ರಬ್ಬರ್, ಹೀಗೆ ಸ್ಟೇಷನರಿ, ಸ್ಯಾಲರಿ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಲೇಬರಿಗೆ ಇಂಡೈರೆಕ್ಟ್ ಲೇಬರಲ್ಲಿ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಗೆ ಸ್ಯಾಲರಿ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಸೆಕ್ರೆಟ್ರಿ, ಅಕೌಂಟೆಂಟ್, ಆಫೀಸ್ ಕ್ಲರ್ಕು, ಆಫೀಸ್ ಅಟೆಂಡರ್, ಹೀಗೆ ಇಂಡೈರೆಕ್ಟ್ ಲೇಬರ್ ಕಾಸ್ಟಿಗೆ ಇವರೆಲ್ಲರೂ ಬರ್ತಾರೆ. ಇನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಿಗೆ ಬರಬೇಕು ಅಂದರೆ ಒಂದೆರಡು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಯಾಲರೀಸ್ ಫಾರ್ ಸೇಲ್ಸ್ ಮ್ಯಾನೇಜರಿಗೆ ಬರೋದು, ಅದು ಲೇಬರಿಗೆ ಬರುತ್ತೆ, ಇಂಡೈರೆಕ್ಟ್ ಲೇಬರ್ ಕಾಸ್ಟು. ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪಬ್ಲಿಸಿಟಿ ಚಾರ್ಜಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಿಗೆ ಬರುತ್ತೆ. ಕಾಸ್ಟ್ ಆಫ್ ಪ್ರಿಪೇರಿಂಗ್ ಎಸ್ಟಿಮೇಷನ್, ಟೆಂಡರ್, ಕೊಟೇಶನ್ಸ್, ಇದೆಲ್ಲನೂ ಇಂಡೈರೆಕ್ಟ್ ಫಾರ್ ಸೆಲ್ಲಿಂಗ್ಗೆ. ಆಮೇಲೆ ಕಾಸ್ಟ್ ಆಫ್ ಕ್ಯಾಟ್ಲಾಗು, ಕಾಸ್ಟ್ ಆಫ್ ಸ್ಯಾಂಪಲ್ಸು, ಫ್ರೀ ಗಿಫ್ಟ್ ಡಿಸ್ಟ್ರಿಬ್ಯೂಟೆಡ್, ಆಮೇಲೆ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫು, ಆಫ್ಟರ್ ಸೇಲ್ ಸರ್ವಿಸ್ ಎಕ್ಸ್ಪೆನ್ಸಸ್ಸು. ಇನ್ನು ಇನ್ನೊಂದಷ್ಟು ಹೇಳಬೇಕಂದ್ರೆ ಶೋರೂಮ್ ಎಕ್ಸ್ಪೆನ್ಸಸ್ಸು, ಆಫೀಸ್ ಸೆಲ್ಲಿಂಗಿಗೆ ಬರುವಂತಹ ಶೋರೂಮ್ ಎಕ್ಸ್ಪೆನ್ಸಸ್ಸು, ಮಾರ್ಕೆಟ್ ರಿಸರ್ಚ್ ಎಕ್ಸ್ಪೆನ್ಸಸ್, ಇವೆಲ್ಲನೂ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ಗಳಿಗೆ ಬರುತ್ತೆ. ಇವೆಲ್ಲ ಓವರ್ ಹೆಡ್ಸಲ್ಲಿ ಭಾಳಷ್ಟು ಎಕ್ಸಾಂಪಲ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನನ ಪಡಿ. ಭಾಳ ಸುಲಭವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳುವಂತಹ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ಇನ್ನು ಮುಂದಕ್ಕೆ ಹೋಗೋಣ. ಹಾಗಾದರೆ ಎಲ್ಲ ಇಂಡೈರೆಕ್ಟನ್ನು ಓವರ್ ಹೆಡ್ಸ್ ಅಂತ ಕರಿತೀವಿ, ಎಲ್ಲ ಡೈರೆಕ್ಟ್ ಆಗಿರೋದನ್ನು ಏನಂತ ಕರಿತೀವಿ ಕಾಸ್ಟ್ ಶೀಟಲ್ಲಿ ಅಂದರೆ ಎಲ್ಲ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿ ಪ್ರೈಮ್ ಕಾಸ್ಟ್ ಅಂತ ತೋರಿಸ್ತೀವಿ. ಎಲ್ಲ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ತೋರಿಸಿ ಪ್ರೈಮ್ ಕಾಸ್ಟ್ ಅಂತ ತೋರಿಸ್ತೀವಿ. ಅದು ಭಾಳ ಸುಲಭ, ಅದನ್ನು ಮುಂದೆ ನೋಡಿಸೋದಿಲ್ಲ, ಅದು ಪ್ರೈಮ್ ಕಾಸ್ಟ್ ಅಂತ ಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಹೀಗೆ ಅದನ್ನೇ ಇಲ್ಲಿ ನಿಮ್ಗೆ ಇಲ್ಲೇನು ಮೇಲೆ ಹೇಳಿದೆ ಇದನ್ನೇ ನಾವು ಕಾಸ್ಟ್ ಶೀಟಲ್ಲಿ ಹೇಗೆ ಬರಿತೀವಿ ಅಂದರೆ ಪ್ರೈಮ್ ಕಾಸ್ಟಲ್ಲಿ ಡೈರೆಕ್ಟ್ ಕಾಸ್ಟ್, ಪ್ರೈಮ್ ಕಾಸ್ಟನ್ನು ಯಾವ್ಯಾವ ರೀತಿ ಕೂಗ್ತಾರೆ ಅಂದರೆ ಪ್ರೈಮ್ ಕಾಸ್ಟನ್ನು ಡೈರೆಕ್ಟ್ ಕಾಸ್ಟ್ ಅಂತಾರೆ, ಫಸ್ಟ್ ಕಾಸ್ಟ್ ಅಂತಾರೆ, ಬೇಸಿಕ್ ಕಾಸ್ಟ್ ಅಂತಾರೆ, ಫ್ಲ್ಯಾಟ್ ಕಾಸ್ಟ್ ಅಂತಾರೆ. ಅವೆಲ್ಲನೂ ಬಿಡೋಣ, ನಾವು ಬರೀ ಪ್ರೈಮ್ ಕಾಸ್ಟ್ ಅನ್ನೋದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋಣ. ಪ್ರೈಮ್ ಕಾಸ್ಟ್ನ ಇನ್ನೂ 10-60 ರೀತಿಯಲ್ಲಿ ಕರೀತಾರೆ, ಬಟ್ ನಾವು ಅದನ್ನು ಪ್ರೈಮ್ ಕಾಸ್ಟ್ ಅಂತಲೇ ಅಂದ್ಕೊಳ್ಳೋಣ. ಸೊ ಆ ಪ್ರೈಮ್ ಕಾಸ್ಟಿಗೆ ಬರೋವಂಥದ್ದು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಪ್ರೈಮ್ ಕಾಸ್ಟಿಗೆ ಆಫೀಸ್ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ ಅಥವಾ ವರ್ಕ್ ಕಾಸ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಲ್ಲಿ ಇವೆಲ್ಲ ಆಗುತ್ತೆ ಅಂದರೆ ಕಾಸ್ಟ್ ಶೀಟಲ್ಲಿ ಇವೆಲ್ಲ ಆಗುತ್ತೆ. ಅರ್ಥ ಆಯ್ತಾ? ಪ್ರೈಮ್ ಕಾಸ್ಟು ಆಫೀಸ್ ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ. ಈ ಫ್ಯಾಕ್ಟ್ರಿ ಕಾಸ್ಟಿಗೆ ಆಫೀಸ್ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಆಫೀಸ್ ಕಾಸ್ಟ್ ಆಗುತ್ತೆ. ಈ ಫ್ಯಾಕ್ಟ್ರಿ ಕಾಸ್ಟಿಗೆ ಆಫೀಸ್ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಆರ್ ಸೇಲ್ಸ್, ಕಾಸ್ಟ್ ಆಫ್ ಸೇಲ್ಸನ್ನು ನಾವು ಕಂಡುಹಿಡಿತೀವಿ. ಈ ಟೋಟಲ್ ಕಾಸ್ಟಿಗೆ ಸೆಲ್ಲಿಂಗ್ ಪ್ರೈಸನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಟೋಟಲ್ ಕಾಸ್ಟಿಗೆ ಪ್ರಾಫಿಟನ್ನು ಆ್ಯಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಇನ್ ಕೇಸ್ ಟೋಟಲ್ ಕಾಸ್ಟು ಮತ್ತು ಸೇಲ್ಸ್ ಕೊಟ್ಟಿರ್ತಾರೆ, ಅಂಥ ಟೈಮಲ್ಲಿ ಏನು ಮಾಡಬೇಕು, ಸೇಲ್ಸ್ ಜೊತೆಗೆ ಟೋಟಲ್ ಕಾಸ್ಟನ್ನು ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಸಿಗುತ್ತೆ. ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಇದು ಒಂದು ರೀತಿ. ಇನ್ನು ನಿಮಗೆ ಕ್ಲಿಯರಾಗಿ ಇದು ಒಂದು ರೀತಿ. ಇದು ಅದೇ ನಾನು ಮೇಲೆ ಏನು ಹೇಳಿದ್ದೀನೋ ಅದನ್ನೇ ನಿಮಗೆ ಈ ರೀತಿಯಾಗಿ ತೋರಿಸಿದ್ದಾರೆ. ಎಲ್ಲ ಡೈರೆಕ್ಟ್ ಮೆಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್ ಪ್ರೈಮ್ ಕಾಸ್ಟ್ ಆಗುತ್ತೆ. ಆ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಸೇರಿಸಿದ್ರೆ ಫ್ಯಾಕ್ಟ್ರಿ ಕಾಸ್ಟ್, ಅದೇ ಫ್ಯಾಕ್ಟ್ರಿ ಕಾಸ್ಟಿಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಸೇರಿಸಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಆ ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಸೇರಿಸಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಟೋಟಲ್ ಕಾಸ್ಟ್ನ ಸೆಲ್ಲಿಂಗ್ ಪ್ರೈಸಲ್ಲಿ ಲೆಸ್ ಮಾಡಿದ್ರೆ ಪ್ರಾಫಿಟ್ ಸಿಗುತ್ತೆ. ಇದಿಷ್ಟು ಒಂದು ರೀತಿ.
ಇದು ನಿಮಗೆ ವೇರಿಯಸ್ ಡಿವಿಷನ್ ಆಫ್ ಕಾಸ್ಟು. ಇನ್ನು ಕಾಸ್ಟ್ ಶೀಟಿಗೆ ಹೋಗೋಣ. ಸುಲಭವಾದಂತಹ ಕಾಸ್ಟ್ ಶೀಟ್ ಇದು. ಸೊ ಈ ಕಾಸ್ಟ್ ಶೀಟಲ್ಲಿ ಫಾರ್ಮ್ಯಾಟ್ ಆಫ್ ದ ಕಾಸ್ಟ್ ಶೀಟ್ ಇದು. ಈ ಕಾಸ್ಟ್ ಶೀಟಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಕಾಸ್ಟ್ ಶೀಟ್ ನಿಮಗೆ ಟ್ರಾನ್ಸಾಕ್ಷನ್ ಪ್ರಾಬ್ಲಮನ್ನು ಕೊಟ್ಟಿರ್ತಾರೆ, ಇಲಿಸ್ಟ್ರೇಷನನ್ನು ಕೊಟ್ಟಿರ್ತಾರೆ, ಒಂದಷ್ಟು ಟ್ರಾನ್ಸಾಕ್ಷನ್ ಆಗಿರುತ್ತೆ. ಆ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಮೇಲ್ಗಡೆ ಹೆಡ್ಡಿಂಗನ್ನು ಬರೆದು ಆಮೇಲೆ ಫಾರ್ಮ್ಯಾಟ್ ಸ್ಟಾರ್ಟ್ ಆಗುತ್ತೆ. ಪರ್ಟಿಕ್ಯುಲರ್ಸ್, ಅಮೌಂಟ್ ಆಫ್ ಟೋಟಲ್ ಕಾಸ್ಟ್, ಅಮೌಂಟ್ ಆಫ್ ಕಾಸ್ಟ್ ಪರ್ ಯೂನಿಟ್, ನಮ್ಮ ಟೋಟಲ್ ಕಾಸ್ಟನ್ನು ಬರೆದು ಒಂದು ಪ್ರಾಡಕ್ಟಿಗೆ, ಒಂದು ಸಿಂಗಲ್ ಪೀಸಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಟೋಟಲ್ ಕಾಸ್ಟಿಂದ ಡಿವೈಡ್ ಮಾಡಿದ್ರೆ ಆ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಸಾಮಾನ್ಯವಾಗಿ ಕಾಸ್ಟ್ ಪರ್ ಯೂನಿಟನ್ನು ನಾವು ಮಾಡೋದು ಕಡಿಮೆ. ಮೆನ್ಷನ್ ಮಾಡಿ ಕೊಟ್ಟಿದ್ದಾಗ ಟೋಟಲ್ 10,000 ಯೂನಿಟ್ಸ್ ಅಂತ ಅವರೇನಾದರೂ ಮೆನ್ಷನ್ ಮಾಡಿದರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ 10,000 ಯೂನಿಟ್ ಅಂತ ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟಲ್ಲಿ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಟೋಟಲ್ ಕಾಸ್ಟಿಗೂ ಕೂಡ. ನೆಕ್ಸ್ಟು ಮಾಡ್ತಾ ಹೋಗೋಣ, ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಇಲ್ಲಿ ಫಾರ್ಮ್ಯಾಟ್ ನೋಡಿ, ಡೈರೆಕ್ಟ್ ಮೆಟೀರಿಯಲ್ಸನ್ನು ಮೊದಲಾಗಿ ಬರಿತೀವಿ, ಹೆಡಿಂಗ್ ಅದು ಡೈರೆಕ್ಟ್ ಮೆಟೀರಿಯಲ್. ಆ ಡೈರೆಕ್ಟ್ ಮೆಟೀರಿಯಲ್ಗೆ ನಿಮಗೆ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿರ್ತಾರೆ. ಇನ್ನು ಕೊಟ್ಟಿಲ್ಲ ಅಂದರೆ ಸ್ಟಾಕ್ ಆನ್ 1/1/2021 ಅಂತ ಕೊಡ್ತಾರೆ. ಇಲ್ಲ ಓಪನಿಂಗ್ ಸ್ಟಾಕ್ ಅಂತ ಕೊಡ್ತಾರೆ, ಇಲ್ಲಾಂದರೆ ಸ್ಟಾಕ್ ಆನ್ 1/1/2021 ಅಂತ ಕೊಟ್ಟರೆ ಅದು ಓಪನಿಂಗ್ ಸ್ಟಾಕು ಅಥವಾ ಓಪನಿಂಗ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಅದಕ್ಕೆ ಬರಿತೀವಿ. ಅದಕ್ಕೆ ನಾವು ಪರ್ಚೇಸಸನ್ನು ಆ್ಯಡ್ ಮಾಡ್ತೀವಿ. ಇನ್ ಕೇಸ್ ಎಕ್ಸಸ್ ಡ್ಯೂಟಿ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀವಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸನ್ನು ಮಾಡಿದ್ರೆ ನಮಗೆ ಬರುವಂತಹ ಅಮೌಂಟನ್ನು ಔಟರ್ ಕಾಲಮಲ್ಲಿ ಹಾಕ್ಕೊತೀವಿ. ಔಟರ್ ಕಾಲಮ್ಗೆ ಡೈರೆಕ್ಟ್ ವೇಜಸ್ ಅಂದರೆ ಡೈರೆಕ್ಟ್ ಲೇಬರನ್ನು ಅಲ್ಲಿ ಆ್ಯಡ್ ಮಾಡಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ನಿಮಗೆ ಇಲ್ಲಿ ಪ್ರಾಬ್ಲಮಲ್ಲೇ ಹೇಳ್ದಂಗೆ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿ ಬಂದಿರುವಂತಹ ಅಮೌಂಟಲ್ಲಿ ಸ್ಕ್ರ್ಯಾಪನ್ನು ತೆಗಿಬೇಕಾಗುತ್ತೆ. ಸ್ಕ್ರ್ಯಾಪ್ ಅಂತ ಕೂಗಿದ್ರೆ ಯಾವ ಪ್ರಾಡಕ್ಟ್ ಡಿಫೆಕ್ಟ್ ಆಗಿರುತ್ತಲ್ಲ, ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಲ್ಲಿ 100ಕ್ಕೆ ಒಂದು 10 ಕೆಟ್ಟದಾಗಿ ಬಂದಿರುತ್ತೆ ಔಟ್ಪುಟ್ಟು, ಅಂಥ ಔಟ್ಪುಟ್ಟನ್ನು ಲೆಸ್ ಮಾಡಬೇಕಾಗುತ್ತೆ. ಅದನ್ನು ಸ್ಕ್ರ್ಯಾಪ್ ಅಂತ ಕರೀತಾರೆ. ಆ ಸ್ಕ್ರ್ಯಾಪನ್ನು ಲೆಸ್ ಮಾಡಬೇಕು. ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಆಫ್ ವರ್ಕ್ ಇನ್ ಪ್ರೋಗ್ರಾಮ್ಸ್ ನಡೀತಾ ಇರೋವಂಥದ್ದನ್ನು ಆ್ಯಡ್ ಮಾಡ್ತೀವಿ. ಕ್ಲೋಸಿಂಗ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಕೆಲಸ ನಡೀತಾ ಇರೋದನ್ನು, ಓಪನಿಂಗ್ ಇರೋದನ್ನು ಆ್ಯಡ್ ಮಾಡ್ತೀವಿ. ಕ್ಲೋಸಿಂಗ್ ಇರೋದನ್ನು ಲೆಸ್ ಮಾಡಿದಾಗ ನಮಗೆ ಬರೋವಂಥದ್ದು ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್. ಇನ್ನು ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ವರ್ಕ್ ಕಾಸ್ಟಿಗೆ ಅಥವಾ ಫ್ಯಾಕ್ಟ್ರಿ ಕಾಸ್ಟಿಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಇನ್ನು ಕಾಸ್ಟ್ ಆಫ್ ಪ್ರೊಡಕ್ಷನಿಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಬಂದಿರೋ ಟೋಟಲಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ ನಮಗೆ ಟೋಟಲಾಗಿ ಲಾಸ್ಟಿಗೆ ಸಿಗೋದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೂಡ್ಸ್ ಸೋಲ್ಡ್. ಅದಕ್ಕೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕು. ಎಲ್ಲ ಟೈಮೂ ನಿಮಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಡೋದಿಲ್ಲ. ಕೆಲವೊಂದು ಟೈಮಲ್ಲಿ ಮಾತ್ರ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸು, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಕೊಡ್ತಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ ಫೈನಲ್ ಆಗಿ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಸೋಲ್ಡ್ ಮೇಲಿರೋದು. ಇಲ್ಲಿ ನಿಮಗೆ ಸಿಗೋದು ಟೋಟಲ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್, ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ಅಂತ ಸಿಗತ್ತೆ. ಅದನ್ನು ನಾವಲ್ಲಿ ಬರೆದ್ಮೇಲೆ ಲಾಸ್ಟಿಗೆ ನಿಮಗೆ ಸೇಲ್ಸನ್ನು ಕೊಟ್ಟಿರ್ತಾರೆ. ಸೇಲ್ಸನ್ನು ಕೊಟ್ಟಿರೋದನ್ನು ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ಅದ್ರ ಜೊತೆ ಸೇಲ್ಸನ್ನು ಮೈನಸ್ ಮಾಡಬೇಕಾಗುತ್ತೆ. ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರೆ ನಮಗೇನು ಡಿಫ್ರೆನ್ಸ್ ಬರುತ್ತೋ ಅದನ್ನು ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸೇಲ್ಸ್
ಮೈನಸ್ ಕಾಸ್ಟ್ ಆಫ್ ಸೇಲ್ಸ್. ನಮಗೆ ಸೇಲ್ಸಿಗೆ ನಾವು ಯೂಶ್ವಲಾಗಿ ಯಾವುದೇ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೆ ಹೋದಾಗ ನಮಗೆ ಪ್ರಾಫಿಟನ್ನು ಆ್ಯಡ್ ಮಾಡ್ಕೊಂಡು ಸೇಲ್ ಮಾಡ್ತೀವಲ್ವಾ. ಸೊ ಕಾಸ್ಟ್ ಆಫ್ ಸೇಲ್ಸ್ ಜೊತೆಗೆ ಫಸ್ಟು ಸೇಲ್ಸ್ ಬರಿಬೇಕು, ಮೈನಸ್ ಕಾಸ್ಟ್ ಆಫ್ ಸೇಲ್ಸನ್ನು ಬರ್ಕೊಂಡು ಅಲ್ಲಿ ಲೆಸ್ ಮಾಡಿದಾಗ ಬರುವಂತಹ ಅಮೌಂಟನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ, ಅದೇ ಪ್ರಾಫಿಟ್. ಇದು ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್. ಭಾಳ ಸುಲಭವಾಗಿ ಈಸಿಯಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ಬರೆಯುವಂತಹ ಕಾಸ್ಟ್ ಶೀಟಿನ ಫಾರ್ಮ್ಯಾಟ್ ಇದು. ಸುಲಭ. ನಿಮಗೆ ಯಾವ್ದು ಎಲ್ಲೆಲ್ಲಿ ಬರಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು ಕಾಸ್ಟ್ ಶೀಟಲ್ಲಿ ಅಂದರೆ ಗೊತ್ತಾಗಬೇಕು ಅನ್ನೋದಕ್ಕೆ ಇಲ್ಲಿ ನಿಮ್ಗೊಂದಿಷ್ಟು ಒಂದು 60 ಆಗೋಷ್ಟು ಇಲ್ಲಿ ನೋಡಿ, ಎಕ್ಸ್ಕ್ಯೂಸ್ ಮೀ, ಸಾರಿ, ಇಲ್ಲಿ ಎಲ್ಲನೂ ನಿಮಗೆ ಗೊತ್ತಾಗುವಂತಹ ಯಾವುದ್ಯಾವ್ದ್ರ ಕೆಳಗಡೆ ಹಾಕಬೇಕು ಅನ್ನೋವಂತಹ ಉದ್ದೇಶಕ್ಕೆ ನಿಮಗೆ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಿ ಇಟ್ಟಿದ್ದೀನಿ. PDF ನಿಮಗೆ ಕಾಣಿಸ್ತಾ ಇದೆ. ಮಿಲ್ಕ್ ಯೂಸ್ ಫಾರ್ ಮೇಕಿಂಗ್ ಐಸ್ ಕ್ರೀಮ್ ಅನ್ನೊಂದೇದು ಅದು ಡೈರೆಕ್ಟ್ ಮೆಟೀರಿಯಲ್. ವೇಜಸ್ ಪೇಡ್ ಟು ಸ್ವೀಪರ್ಸ್ ಅದು ಇಂಡೈರೆಕ್ಟ್ ಲೇಬರ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಟ್ರೇಡ್ ಮ್ಯಾಗಝಿನ್, ಬ್ಯಾಂಕ್ ಚಾರ್ಜಸ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಆನ್ ಸೇಲ್ಸ್ ಇವೆಲ್ಲನೂ ಡೈರೆಕ್ಟ್ ಮೆಟೀರಿಯಲಾ ಇಂಡೈರೆಕ್ಟ್ ಮೆಟೀರಿಯಲಾ, ಅದ್ರ ಜೊತೆಗೆ ಇದು ಫ್ಯಾಕ್ಟ್ರಿ ಓವರ್ ಹೆಡ್ಡಾ ಆಫೀಸ್ ಓವರ್ ಹೆಡ್ಡಾ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು 60 ಮೆನ್ಷನ್ ಮಾಡಿ ಅದನ್ನು ನಿಮಗೆ ಯಾವ್ದ್ಯಾವ್ದು ಕೆಳಗಡೆ ಬರುತ್ತೆ ಅಂತ ಮೆನ್ಷನ್ ಮಾಡಿದೆ. ಇದೆಲ್ಲ ನಿಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಸುಲಭ ಆಗುತ್ತೆ. ನೇಮ್ ಆಫ್ ದ ಎಕ್ಸ್ಪೆನ್ಸಸ್ ಇಲ್ಲಿ ನೋಡ್ಕೊಳ್ಳಿ. ವೇಜಸ್ ಪೇಡ್ ಟು ಮೇಂಟೆನೆನ್ಸ್ ವರ್ಕರ್, ಇದು ಇಂಡೈರೆಕ್ಟ್ ವೇಜಸ್. ಇವರು ಡೈರೆಕ್ಟ್ ಲೇಬರ್ಸ್ ಅಲ್ಲ, ಇವರು ಇಂಡೈರೆಕ್ಟ್ ಲೇಬರ್, ಆಯಿತಾ. ಇವರನ್ನ ಇಂಡೈರೆಕ್ಟ್ ವೇಜಸ್ ಆಗಿರೋದನ್ನು ಇದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆಗೆ ತೊಗೊಂಬರ್ತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಆಯಿಲ್ ಯೂಸ್ ಫಾರ್ ಲ್ಯೂಬ್ರಿಕೇಟಿಂಗ್ ಮಿಷಿನರಿ ಅಂದರೆ ನಾನೀಗಾಗಲೇ ಹೇಳಿದ್ದೆ, ಅದು ಇಂಡೈರೆಕ್ಟ್ ಮೆಟೀರಿಯಲ್, ಇದು ಫ್ಯಾಕ್ಟ್ರಿ ಓವರ್ ಹೆಡ್ ಕೆಳಗಡೆಗೆ ಬರುತ್ತೆ. ವೇಜಸ್ ಪೇಡ್ ಟು ದಿ ಪೀಸ್ ವರ್ಕರ್ಸ್ ಅಂದರೆ ಡೈರೆಕ್ಟ್ ಲೇಬರ್ಸ್, ಇವ್ರಿಗೆ ಡೈರೆಕ್ಟ್ ವೇಜಸನ್ನು ಕೊಡ್ತೀವಿ, ಅದನ್ನು ನಾವು ಮೇಲ್ಗಡೆ ಪ್ರೈಮ್ ಕಾಸ್ಟಲ್ಲಿ ಡೈರೆಕ್ಟ್ ವೇಜಸಲ್ಲಿ ತೊಗೊತೀವಿ. ಸೇಲ್ಸ್ ಮ್ಯಾನ್ ಕಮಿಷನ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೆಳಗಡೆಗೆ ಬರುತ್ತೆ. ಹೀಗೆ ನಿಮಗೆ ಇನ್ನೂ ಎಷ್ಟೊಂದು ಎಲ್ಲ ಮೇಲ್ಗಡೆ ಕೊಟ್ಟಿರೋ 60 ಕ್ವಶನ್ಗೂ 60ಕ್ಕೂ ಯಾವುದ್ಯಾವುದನ್ನು ಎಲ್ಲೆಲ್ಲಿ ತರಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲೊಂದು 2-3 ನಿಮಗೆ ಗೊತ್ತಾಗಬೇಕು ಅನ್ನೋ ರೀಸನಿಗೆ ಇಲ್ಲಿ ನೋಡಿ, 21 ಇನ್ಕಮ್ ಟ್ಯಾಕ್ಸ್ ಪೇಡ್, 22 ಡೊನೇಷನ್, ಇನ್ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಇವೆಲ್ಲನೂ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ಕಮ್ ಟ್ಯಾಕ್ಸ್ ಪೇಡ್ ಅದು ಕಂಪನಿಯ ಟೋಟಲ್ ಇನ್ಕಮ್ ಮೇಲೆ ಬರುವಂತಹ ಟ್ಯಾಕ್ಸ್ ಆಗಿರೋದ್ರಿಂದ ಇದನ್ನು ಪ್ರೊಡಕ್ಷನ್ ಆಫ್ ಕಾಸ್ಟ್ ಅಥವಾ ಕಾಸ್ಟ್ ಪ್ರೊಡಕ್ಷನ್ ಟೋಟಲ್ ಕಾಸ್ಟಲ್ಲಿ ಇನ್ಕಮ್ ಟ್ಯಾಕ್ಸ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಯಾಟಗರಿಗೆ ಹೋಗುತ್ತೆ. ಇದು ಕಾಸ್ಟ್ ಶೀಟಲ್ಲಿ ಬರೆದಿರೋ ಕಾರಣ ಇದನ್ನು ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಕಾಸ್ಟ್ ಶೀಟ್. ಡೊನೇಷನ್ ಕೂಡ ಹೌದು, ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್. ಇದನ್ನು ನಾವು ಡೈರೆಕ್ಟಾಗಿ ಫೈನಾನ್ಷಿಯಲ್ ಅಕೌಂಟ್ಸಿಗೆ ರಿಲೇಟೆಡ್ ಆಗುತ್ತೆ. ಇದು ಕಾಸ್ಟ್ ಶೀಟಿಗೆ, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀಸನ್ ಇದು. ಇದಿಷ್ಟನ್ನು ನೀವು ಕಲ್ತ್ಕೋಬೇಕು. ಇದಿಷ್ಟನ್ನು ನೀವು ನೋಡಿಕೊಂಡ್ರೆ ನಾಳೆ ಕ್ಲಾಸಲ್ಲಿ ನಿಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ಇದು ನಿಮಗೆ ಅರ್ಥ ಆಗಲಿ ಅನ್ನೋಂತಹ ರೀಸನಿಂದ ನಿಮ್ಗೆ ಇದಿಷ್ಟನ್ನು ತೋರಿಸಿದ್ದೀನಿ. ಲಾಸ್ಟಲ್ಲಿ 59ರಲ್ಲಿದೆ ಸೇಲ್ಸ್ ಟ್ಯಾಕ್ಸ್ ಟು ಬಿ ಟ್ರೀಟೆಡ್ ಆಸ್ ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್. ಸೇಲ್ಸ್ ಟ್ಯಾಕ್ಸನ್ನು ನಾವು ನಾನ್ ಕಾಸ್ಟ್ ಎಕ್ಸ್ಪೆನ್ಸಸ್ ಕೆಳಗಡೆಗೆ ಹಾಕ್ತೀವಿ. ಇದು ಫೈನಾನ್ಷಿಯಲ್ ಅಕೌಂಟಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಐಟಮ್. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕ್ಲಾಸ್, ಭಾಳ ಸುಲಭವಾಗಿರೋ ಕ್ಲಾಸ್, ಅರ್ಥ ಆಗೋ ಕ್ಲಾಸ್, ಭಾಳ ಬೇಕಾಗಿ ತಿಳ್ಕೋಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ಲಾಸ್ ಅಂತ ನನ್ನ ಒಂದು ಭಾವನೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳುವಂತಹ ಪ್ರಯತ್ನನ ಪಡಿ. ಥ್ಯಾಂಕ್ ಯು ಸೋ ಮಚ್.